ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ ನೋಡಿ, ಹಾಲನ್ನ ಹೇಗೆ ಡೆಕೋರೇಷನ್ ಮಾಡೋದು, ಸಿಂಪಲ್ಲಾಗಿ ಯಾವ ಥರ ಡೆಕೋರೇಷನ್ ಮಾಡೋದು, ಪ್ಲ್ಯಾಂಟು ಇಟ್ಕೊಂಡು ಯಾವ ಥರ ಡೆಕೋರೇಷನ್ ಮಾಡೋದಂತ ನಿಮಗೆ ಐಡಿಯಾಸ್ ಕೊಡ್ತೀನಿ. ಓಕೆನಾ ಸ್ನೇಹಿತರೆ? ಇವಾಗ ಸಡನ್ನಾಗಿ ನಿಮ್ಮ ಮನೆಗೆ ನೆಂಟರು ಬರ್ತಾರೆ. ಓಕೆನಾ ಸ್ನೇಹಿತರೆ? ಗೆಸ್ಟ್ ಬರ್ತಾರೆ. ಸಡನ್ನಾಗಿ ನೀವು ತಯಾರಿ ಮಾಡೋಕ್ಕೆ ಶುರು ಮಾಡ್ತೀರಾ. ಯಾವ್ಯಾವುದು ಎಲ್ಲಿ ಇಡಬೇಕು, ಯಾವ ಥರ ಡೆಕೋರೇಷನ್ ಮಾಡೋದಂತ ನಿಮಗೇ ಕನ್ಫ್ಯೂಷನಲ್ಲಿ ಇರ್ತೀರ. ನೋಡಿ ಯಾವ ಥರ ನಿಮಗೆ ಐಡಿಯಾ ಕೊಡ್ತೀನಿ. ಬರೀ ಪ್ಲ್ಯಾಂಟ್ಸ್ನ ಇಟ್ಕೊಂಡು ಯಾವ ಥರ ಡೆಕೋರೇಷನ್ ಮಾಡೋದಂತ ನೋಡಿ ಸ್ನೇಹಿತರೆ. ನೋಡಿ, ಇದು ನಮ್ಮಮ್ಮ ಮನೆ ಸ್ನೇಹಿತರೆ. ಯಾಕಂದರೆ ಪ್ಲ್ಯಾಂಟ್ಗಳು ನಮ್ಮಮ್ಮ ಅಷ್ಟೊಂದು ಇಡೋದಿಲ್ಲ, ಇಂಡೋರ್ ಪ್ಲ್ಯಾಂಟ್ ಎಲ್ಲ. ಹೊರಗಡೆ ಸ್ವಲ್ಪ ಇದೆ, ಸೇವಂತಿಗೆ ಗಿಡ ಆ ಥರ ಸ್ವಲ್ಪ ಮೆಡಿಸಿನ್ ಪ್ಲ್ಯಾಂಟ್ ಇಟ್ಕೊಂಡಿರ್ತಾರೆ. ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಅವರು ಇಟ್ಕೊಂಡಿರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನನ್ನ ಪ್ಲ್ಯಾಂಟ್ನ ಇಲ್ಲಿ ತಂದು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ ಸ್ನೇಹಿತರೆ? ನೋಡಿ, ಇದು ದೊಡ್ಡ ಹಾಲು. ಇದು ಫಸ್ಟು ಸ್ವಲ್ಪ ಸಿಂಪಲಾಗಿ ಇತ್ತು ಸ್ನೇಹಿತರೆ. ಇವಾಗ ಇದು ಇಟ್ಟ ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಯಾವ ಪ್ಲ್ಯಾಂಟು ಇರಲಿಲ್ಲ ಒಳಗಡೆ. ನಿಮಗೆ ಒಂದು ಕಡೆಯಿಂದ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಟಿ ವಿ ಯೂನಿಟ್. ನೋಡಿ ಇಲ್ಲಿ ನೋಡಿ ಮುಂದುಗಡೆ ನೀವು ಯಾವ ಥರ ಅದು ಬೇಕಾದ್ರೂ ಮಾಡ್ಕೊಬೋದು ಸ್ನೇಹಿತರೆ. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಓಕೆನಾ? ನೋಡಿ, ಇದು ಫಿಲೋಡೆಂಡ್ರನ್ ಸಿಲೋನ್ ಗೋಲ್ಡ್. ನೋಡಿದ ಸ್ನೇಹಿತರೆ ಯಾವ ಥರ ಸೋಫಾ ಪಕ್ಕನೇ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಈ ಥರ ಸೋಫಾ ಯಾವ ಥರ ಬೇಕಾದ್ರೂ ಅರೇಂಜ್ ಮಾಡ್ಕೊಬೋದು, ನಿಮ್ಮ ಇಷ್ಟ. ಓಕೆನಾ ಸ್ನೇಹಿತರೆ? ನೋಡಿ ಇಲ್ಲಿ ಮ್ಯಾಟ್ ಹಾಕಿ, ನೋಡಿ ಇಲ್ಲಿ ಈ ಥರ ಮ್ಯಾಟ್ ಹಾಕಿ ಸೆಂಟ್ರಲ್ಲಿ ನೋಡಿ ಇಲ್ಲಿ ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ನಾನು. ನೋಡಿ ಸಿಂಪಲ್ಲಾಗಿ ಒಂದು ಉರುಳಿ, ಇಲ್ಲಿ ಒಂದು ಬಾಟ್ಲಲ್ಲಿ ಒಂದು ಚಿಕ್ಕದಾಗಿ ಕಟ್ಟಿಂಗ್ ಇಟ್ಟಿದ್ದೀನಿ. ಇದು ಮಾನ್ಸ್ಟರ ಅಡೆನ್ಸೋನಿ. ಇದು ಬಂದ್ಬಿಟ್ಟು ಸ್ನೇಹಿತರೆ, ಇದು ಫಿಲೋಡೆಂಡ್ರನ್ ಮೈಕನ್ಸ್. ಇದು ಸಿಂಗೋನಿಯಮ್, ಚಾಕ್ಲೇಟ್ ಸಿಂಗೋನಿಯಮ್ ಅಂತ ಹೇಳ್ತಾರೆ ಸ್ನೇಹಿತರೆ. ಅದು ಎರಡು ಮಿಕ್ಸ್ ಆಗಿದೆ. ನೋಡಿ ಅದು ಯಾವ ಥರ ನಾನು ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಯಾಕಂದರೆ ಈ ಥರ ಕ್ರೀಪರೆಲ್ಲ ನಿಮಗೆ ಎಂಟ್ರೆನ್ಸಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಓಕೆನಾ ಸ್ನೇಹಿತರೆ? ನೋಡಿ ಇಲ್ಲೇ ನಾನು ಇದು ಇಟ್ಟಿದ್ದೀನಿ. ಇದು ನೋಡಿ ಸ್ನೇಹಿತರೆ, ಒಳಗಡೆ ಕ್ಯಾಂಡಲ್ ಹಚ್ಚಿ ಇಟ್ಟಿದ್ದೀನಿ. ಇದು ನೈಟ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ಕತ್ಲೆಯಲ್ಲಿ. ನೋಡಿ ಇದು ಪೆಪರೋಮಿಯಾ ಪ್ಲ್ಯಾಂಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ನೋಡ್ರಾ? ನೋಡಿ ಇಲ್ಲಿಂದ ತೋರಿಸ್ತಾ ಇದ್ದೀನಿ, ಏನು ಸೂಪರಾಗಿದೆ. ಇಲ್ಲಿ ಒಂದು ಡೆಕೋರೇಷನ್ ಐಟಮ್ ಇಟ್ಟಿದ್ದೀನಿ ಸ್ನೇಹಿತರೆ, ಒಂದು ಬರ್ಡ್ಸ್. ನೋಡಿದ್ರೆ ಎಷ್ಟು ಸೂಪರಾಗಿದೆ ನೋಡಿ. ಇಲ್ಲಿ ನಿಮಗೆ ದೂರದಿಂದ ತೋರಿಸ್ತೀನಿ. ನೋಡಿ ಇಲ್ಲಿಂದ ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಯಾರಾದರೂ ಗೆಸ್ಟ್ ಬಂದರೆ ಕೂಡ ಇಷ್ಟ ಆಗುತ್ತೆ. ಪ್ಲ್ಯಾಂಟ್ಸ್ನ ಇಟ್ಕೊಂಡು ಈ ಥರ ಡೆಕೋರೇಷನ್ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಅವರು ಬೆಳೆಸೋಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನು ನೋಡಿ ಅವ್ರೂ ಬೆಳೆಸೋಕ್ಕೆ ಶುರು ಮಾಡ್ತಾರೆ. ಓಕೆನಾ ಸ್ನೇಹಿತರೆ? ಇಲ್ಲಿ ನೋಡಿ, ಇಲ್ಲಿ ಶೆಪ್ಲರಾ ಪ್ಲ್ಯಾಂಟ್ ಇಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ಸೌತು ಈಸ್ಟು ಈ ಕಡೆಲ್ಲ ಒಳ್ಳೆ ಬೆಳಕು ಬರುತ್ತೆ. ಯಾಕಂದರೆ ಇಲ್ಲಿ ನೋಡಿ ನಮ್ಮದು ಮಾಡಿ ಇದೆ, ನಮ್ಮಮ್ಮ ಮನೆಯದು ಮಾಡಿ ಇದೆ. ಅದರಿಂದ ಇಲ್ಲಿ ಒಳ್ಳೆ ಬೆಳಕು ಬರುತ್ತೆ. ಆ ಥರ ನೀವು ಐಡಿಯಾಸ್ ಎಲ್ಲಿ ಒಳ್ಳೆ ಬೆಳಕು ಬರುತ್ತೆ ಇಂಡೋರ್ ಪ್ಲ್ಯಾಂಟ್ಸ್ನ ನೀವು ಇಟ್ಕೊಬೋದು. ಓಕೆನಾ ಸ್ನೇಹಿತರೆ? ಈ ಥರ ಸ್ಕ್ರೀನ್ ಹಾಕಿದ್ದಾರೆ. ಓಕೆನಾ ಸ್ನೇಹಿತರೆ? ನೋಡಿ ಇಲ್ಲಿ ಡಿಫೆಂಡ್ ಬೇಕಿಯಾ, ಇದು ಝೆನೋಡೋ. ನೋಡಿ ಸ್ನೇಹಿತರೆ, ಅದು ಏನು ಡಿಸೈನ್ ಆಗಿದೆ ನೋಡಿ. ಈ ಥರ ಧಾರಾಳವಾಗಿ ನಿಮ್ಗೆ ಸ್ಪೇಸ್ ಇದ್ದರೆ ಈ ಥರ ಒಳಗಡೆ ನಿಮಗೆ ಸ್ಟೆಪ್ಸ್ ಇರೋದು ಡ್ಯೂಪ್ಲೆಕ್ಸ್ ಹೌಸ್ ಥರ ಬರುತ್ತೆ ನೋಡಿ ಸ್ನೇಹಿತರೆ. ಈ ಥರ ನಿಮಗೆ ಓಪನ್ ಸ್ಪೇಸ್ ಇರುತ್ತೆ, ದೊಡ್ಡ ಹಾಲ್. ಆ ಥರದ್ರಲ್ಲಿ ನೀವು ಈ ಥರ ಗಿಡ ಇಟ್ಕೊಂಡ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ ಇದಕ್ಕೆಲ್ಲ ಧಾರಾಳವಾಗಿರಬೇಕು. ನೋಡಿ ಈ ಥರ ಸ್ಪೇಸ್ ಇದ್ದರೆ ಇದಕ್ಕೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಪ್ಲ್ಯಾಂಟ್ಗಳಿಗೆ. ನೋಡಿ ಆ ವೈಟ್ ಟೈಲ್ಸ್ಗೂ ಇದಕ್ಕೂ ಏನು ಸೂಪರಾಗಿದೆ ನೋಡಿ. ಆಮೇಲೆ ನೋಡಿ ಇದರಲ್ಲಿ ನೋಡಿ ಒಂದು ಹ್ಯಾಂಗಿಂಗ್ ಹಾಕಿದ್ದೀನಿ, ಒಂದು ಪ್ಲ್ಯಾಂಟ್. ನೋಡಿ ಇದು ಹೂವು ಇಡೋದೇ ಸ್ನೇಹಿತರೆ. ನೋಡಿ ನನಗೆ ಗ್ರೀನಾಗಿರಬೇಕು, ಪ್ಲಾಸ್ಟಿಕ್ ಹೂವು ಅದೆಲ್ಲ ನನಗೆ ಇಡಿಸೋದಿಲ್ಲ. ಆದ್ದರಿಂದ ನಾನು ಈ ಥರ ಸೆಟಪ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ನಿಮ್ಮ ಕ್ರೀಪರ್ ಯಾವುದು ಇದ್ರೂ ಇಟ್ಕೊಬೋದು. ಮನಿ ಪ್ಲ್ಯಾಂಟು ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ಇಟ್ಕೊಬೋದು. ನೋಡಿ ಈ ಥರ ನೋಡಿ ಇದೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಾ? ನೋಡಿ ಕೆಳಗಡೆ ತನಕ ನೇತಾಡ್ತಾ ಇದೆ, ಅದು ಚೆನ್ನಾಗಿದೆ ನೋಡಿ. ಅದನ್ನು ಪ್ಲಾಸ್ಟಿಕ್ ಥರನೇ ಇದೆ ನೋಡಿ ಸ್ನೇಹಿತರೆ. ನೋಡಿದ್ರಾ? ಈ ಥರ ಎಲ್ಲ ಐಡಿಯಾ ನೀವು ಮಾಡ್ಬೋದು ಸ್ನೇಹಿತರೆ. ಈ ಥರ ನೀವು
ಮನೆಯಲ್ಲಿ ಪ್ಲಾಸ್ಟಿಕ್ ಇಟ್ಕೊಂಡಿದ್ರೆ ಈ ಥರ ಲೈವ್ ಪ್ಲ್ಯಾಂಟ್ನ ಇಟ್ಕೊಳ್ಳಿ, ಓಕೆನಾ. ತುಂಬ ಜನ ಪ್ಲಾಸ್ಟಿಕ್ ಇಟ್ಟು ಡೆಕೋರೇಷನ್ ಮಾಡ್ತಾರೆ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಆದಷ್ಟು ನೀವು ಪರಿಸರ ಕಾಪಾಡ್ರಿ, ಓಕೆನಾ. ನೋಡಿ ಇಲ್ಲಿ ಅಗ್ಲೋನಿಮ ಇಟ್ಟಿದ್ದೀನಿ 2 ಕಲೆಕ್ಷನ್ಸ್. ಇದು ಸ್ನೋ ವೈಟ್ ಅಗ್ಲೋನಿಮ, ಇದು ರೆಡ್ ಪಿಂಕ್ ಅಗ್ಲೋನಿಮ. ಅಂದ್ರೆ ಇಲ್ಲಿ ಕೆಳಗಡೆ ಬುಕ್ಸ್ ಯಾವುದಾದ್ರೂ ಕೂಡ ಇಟ್ಕೊಬೋದು ನೀವು. ಡೈರಿ ಯಾವುದಾದ್ರೂ ಅಡ್ರೆಸ್ ಬರೆಯೋಕ್ಕೆ ಡೈರಿ ಆ ಥರ ಸಿಂಪಲಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ನೋಡಿ, ಸ್ಪೈಡರ್ ಪ್ಲಾಂಟು, ಅರೇಲಿಯಾ, ಆಮೇಲೆ ಪೀಸ್ ಲಿಲ್ಲಿ. ನೋಡಿದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬಂದ ತಕ್ಷಣ ಗ್ರೀನ್ ಆಗಿದ್ದರೆ ಗೆಸ್ಟ್ಗಳಿಗೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಸ್ನೇಹಿತರೆ. ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ಥರ ಗ್ರೀನಾಗಿ ನೋಡ್ತಾ ಇದ್ದರೆ ನಿಮಗೇ ಇಷ್ಟ ಆಗುತ್ತೆ. ಒಂದಿನ ಎಲ್ಲ ಮನೆಯಲ್ಲಿ ನೋಡಿದ್ರೆ ಈ ಥರ ಹೌಸ್ ವೈಫ್ಗಳು ಓಡಾಡ್ತಾ ಇರ್ತೀರ ಹಾಲ್ಗೆ, ಕಿಚನ್ಗೆ, ಆ ಥರ ಈ ಥರ ಗ್ರೀನಾಗಿ ಇಟ್ಟರೆ ನಿಮಗೇ ಇಷ್ಟ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ನನ್ನ ಮೇಲೆ ಇಲ್ಲಿ ಸ್ವಲ್ಪ ನಮ್ಮಮ್ಮ ಇದೆಲ್ಲ ಇಟ್ಟಿರ್ತಾರೆ ಒಳಗಡೆ, ಹೆಲ್ಮೆಟ್ಟು ಅದು ಇದು ಏನಾದರೂ ಇಟ್ಟಿರ್ತಾರೆ ನೋಡಿ. ಅದ್ರ ಮೇಲೆ ನಾನು ಸ್ವಲ್ಪ ಪ್ಲಾಂಟ್ ಇಟ್ಟಿದ್ದೀನಿ ನೋಡಿ. ಇನ್ನೂ ಇಡ್ಬೋದು ಸ್ನೇಹಿತರೆ, ಸಿಂಪಲಾಗಿ ನಾನು ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ, ಓಕೆನಾ. ನೋಡಿ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೆ. ಮನಿ ಪ್ಲ್ಯಾಂಟು, ರಿಯೋ, ಈ ಥರ. ಇದು ಫಿಲೋಡೆಂಡ್ರನ್, ಬ್ರಿಜಿಲು, ಯಾವ ಥರ ಬೇಕಾದ್ರೂ ಇಟ್ಕೊಬೋದು ಸ್ನೇಹಿತರೆ. ನಿಮ್ಮ ಇಷ್ಟ, ಯಾವ ಪ್ಲ್ಯಾಂಟ್ ಬೇಕಾದ್ರೂ ಚೂಸ್ ಮಾಡ್ಕೊಬೋದು, ಓಕೆನಾ. ನೋಡಿದ್ರಾ, ಇದು ಎದುರುಗಡೆ ಬಂದ ತಕ್ಷಣ ನಿಮಗೆ ನೋಡಿ ಈ ಥರ ಇದ್ದರೆ ನಿಮಗೆ ನೋಡಿ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿದ್ರಾ, ಇಲ್ಲಿ ನೋಡಿ ಸ್ನೇಹಿತರೆ ರಬ್ಬರ್ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಫೈಕಸ್ ಎಲಾಸ್ಟಿಕಾ. ಎಲ್ಲರೂ ಫೇವ್ರೇಟು ರಬ್ಬರ್ ಪ್ಲ್ಯಾಂಟ್ ಅಂದರೆ ಎಲ್ಲರೂ ಫೇವ್ರೇಟು ಸ್ನೇಹಿತರೆ. ನೋಡಿ ಇಲ್ಲಿ ಬಾಕ್ಲ ಹತ್ರ ಎಂಟ್ರೆನ್ಸಲ್ಲೇ ಇಟ್ಟಿದ್ದೀವಿ ಅಂದ್ರೆ ಇದಕ್ಕೆ ಒಂದು ಸ್ಪೇಸ್ ಇಷ್ಟ ಆದರೆ ಸ್ನೇಹಿತರೆ ಅದೇ ಜಾಗದಲ್ಲಿ ಬಿಟ್ಬಿಡ್ಬೇಕು. ಅವಾಗೇ ನೋಡಿ ಅದು ಚೆನ್ನಾಗಿ ಬರೋದು. ನೋಡಿ ಚೆನ್ನಾಗಿ ಲೀಫ್ ಬರ್ತಾನೆ ಇದೆ. ನಾನು ಇದರಲ್ಲಿ ಒಂದೇ ಪ್ಲೇಸಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಇದು ಅಲ್ಲಿ ಇಷ್ಟ ಆಗ್ಬಿಟ್ಟಿದೆ ಇದಕ್ಕೆ. ನಮ್ಮ ಮನೆ ಬ್ಯಾಕ್ ಸೈಡ್ ಶೀಟು ಸ್ವಲ್ಪ ನೆರಳು ಬರುತ್ತೆ, ಅಲ್ಲೇ ಇರುತ್ತೆ ಸ್ನೇಹಿತರೆ. ಇದು ಯಾವಾಗಾದರೂ ನಾನು ಮನೆ ಒಳಗಡೆ ಇಡ್ತೀನಿ, ಮತ್ತು ಅದೇ ಜಾಗದಲ್ಲಿ ಇಟ್ಬಿಡ್ತೀನಿ ನಾನು. ಆಮೇಲೆ ಸ್ನೇಹಿತರೆ ಈ ಇಂಡೋರ್ ಪ್ಲ್ಯಾಂಟ್ಗಳನ್ನ ನೀವು ನೋಡಿ, ಇಂಡೋರ್ ಪ್ಲ್ಯಾಂಟ್ಗಳನ್ನ ನೀವು ಯಾವ ಥರ ಲೀಫ್ನ ಕ್ಲೀನ್ ಮಾಡೋದಂದರೆ, ಒಂದೇ ಸರಿ ಏನು ಮಾಡಿ ಎಲ್ಲ ಪ್ಲ್ಯಾಂಟ್ಗಳನ್ನ ಒಂದು ಕಡೆ ಇಟ್ಬಿಟ್ಟು ಹೊರಗಡೆ ಈ ಪೈಪ್ ನೀರು ಬರುತ್ತಲ್ಲ ಸ್ನೇಹಿತರೆ, ಫುಲ್ಲು ಶವರ್ ಮಾಡಿಬಿಡಿ. ಫುಲ್ಲು ಅದಕ್ಕೆ ಶವರ್ ಮಾಡಿ ಫುಲ್ಲು ಸ್ನಾನ ಮಾಡಿಸ್ಬಿಡಿ, ಓಕೆನಾ ಸ್ನೇಹಿತರೆ. ಮಕ್ಕಳಿಗೆ ಹೇಗೆ ಮಾಡಿಸ್ತೀರ ನೀವು ಸ್ನಾನ, ಆ ಥರ ಇವ್ರಿಗೂ ಮಾಡಿಸ್ಬಿಡಿ ವಾರಕ್ಕೊಂದ್ಸರಿ. ಆವಾಗಲೇ ನೋಡಿ ಈ ಥರ ಲೀಫ್ಗಳಿಗೆ ತುಂಬ ಡಸ್ಟ್ ಆಗಿರುತ್ತೆ ಸ್ನೇಹಿತರೆ, ಅದು ಇನ್ಫೆಕ್ಷನ್ ಆಗುತ್ತೆ ಗಿಡಗಳಿಗೆ, ಇಂಡೋರ್ ಪ್ಲ್ಯಾಂಟ್ಗಳಿಗೆ. ನೀವು ವಾರಕ್ಕೊಂದ್ಸರಿ ಈ ಥರ ಪೈಪ್ ನೀರು ಬಿಟ್ಟು ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ರೆ ಇದು ಯಾವಾಗಲೂ ಗ್ರೀನಾಗಿ ಫ್ರೆಶ್ ಆಗಿರುತ್ತೆ, ಓಕೆನಾ ಸ್ನೇಹಿತರೆ. ಯಾಕಂದರೆ ಹೊರಗಡೆ ಇಟ್ಟರೆ ಪ್ಲ್ಯಾಂಟ್ಗಳಿಗೆ ಸ್ವಲ್ಪ ಧೂಳು ಹಿಡಿಯುತ್ತೆ ಸ್ನೇಹಿತರೆ. ಅದು ಒಂದೊಂದಾಗಿ ಒರೆಸ್ತಾ ಇದ್ದರೆ ನಿಮಗೆ ಕಷ್ಟ ಆಗುತ್ತೆ ಒಬ್ಬರಿಗೆ. ಈ ಐಡಿಯಾ ಯೂಸ್ ಮಾಡಿ, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ ನಾನು ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ? ನೀವು ಇದೇ ಥರ ಸಿಂಪಲ್ಲಾಗಿ ನಿಮ್ಮ ಮನೆಯನ್ನು ಅರೇಂಜ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಆಮೇಲೆ ನಿಮಗೆ ಒಂದು ವಿಷಯ ಏನು ಗೊತ್ತಾ, ಯಾರಾದರೂ ನಿಮಗೆ ಕಮೆಂಟ್ಸ್ ಮಾಡಿದ್ರೆ ಅವರು ಹೊಸ ಸಬ್ಸ್ಕ್ರೈಬರ್ ಆಗಲಿ ಇಲ್ಲಾಂದರೆ ಅವ್ರು ಕಮ್ಮಿ ಇದ್ರೂ ಪರವಾಗಿಲ್ಲ, ನೀವೇನು ಮಾಡಿ ಅವ್ರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇಲ್ಲ ಕಮೆಂಟ್ಸ್ ಹಾಕಿದ್ರೆ ನಿಮ್ಮ ಗಿಡ ಚೆನ್ನಾಗಿದೆ, ನಿಮ್ಮ ಗಾರ್ಡನ್ ಚೆನ್ನಾಗಿದೆ ಅಂತ ಯಾವುದೋ ಒಂದಕ್ಕೆ ಕಮೆಂಟ್ಸ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ನೀವು ಅವ್ರ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ, ನೀವು ಅವ್ರಿಗೆ ಕಮೆಂಟ್ಸ್ ಹಾಕಿ, ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ದಿದ್ರೆ ಅವ್ರದ್ದು ಯಾವುದೂ ಚಾನಲ್ ಇಲ್ಲ, ಮಾಮೂಲಿಯಾಗಿ ನಿಮಗೆ ಕಮೆಂಟ್ಸ್ ಮಾಡಿದ್ದಾರೆ ಅಂದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಿ ಬಿಟ್ಬಿಡಿ, ಓಕೆನಾ ಸ್ನೇಹಿತರೆ. ಒಬ್ಬರು ಮಾಡಲ್ಲ, ಒಬ್ಬರು ಪಾಪ ಸಬ್ಸ್ಕ್ರೈಬ್ ಮಾಡಿದ್ರು ಅವರು ಇವ್ರಿಗೆ ಮಾಡಲ್ಲ, ಆ ಥರ ಮಾಡ್ತಾರೆ. ಕಮೆಂಟ್ಸ್ ಹಾಕಿದ್ರೂ ರಿಪ್ಲೈ ಮಾಡೋದಿಲ್ಲ. ಅವ್ರದ್ದು ಇವ್ರ ಥರನೇ ಚಿಕ್ಕ ಚಾನಲ್ಗಳು ಇರುತ್ತೆ, ಅವ್ರಿಗೆ ಇವ್ರು ಯಾವುದು ಕಮೆಂಟ್ಸ್ ಹಾಕೋದಿಲ್ಲ. ಅವ್ರು ಹಾಕಿದ್ರೆ ಮಾತ್ರ ಇವರು ಅಪ್ರಿಷಿಯೇಷನ್ ತೊಗೊತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ. ಯಾವುದೇ ಚಾನಲ್ ಆಗಲಿ, ದೊಡ್ಡ ಚಾನಲ್ ಇದ್ರೂ ಚಿಕ್ಕ ಗಾರ್ಡನರ್ಸ್ಗಳಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ದೊಡ್ಡ ಗಾರ್ಡನರ್ಸ್ ಚಾನಲ್ಗಳಿದ್ದೀರಲ್ಲ, ಅವು ಚಿಕ್ಕ ಚಾನಲ್ಗಳನ್ನು ಗಾರ್ಡನರ್ಸ್ಗಳನ್ನು ಬೆಳೆಸಿಬಿಡಿ ಸ್ನೇಹಿತರೆ, ಓಕೆನಾ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ, ಓಕೆನಾ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.